ಸ್ನೇಹಿತರೆ, ಕರ್ಣ ಸೀರಿಯಲ್ ಎಲ್ಲವೂ ಅಂದುಕೊಂಡ ರೀತಿ ಆಗ್ತಿದ್ರೆ ನಿನ್ನೆ ರಾತ್ರಿ 8 ಗಂಟೆಗೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಬೇಕಾಗಿತ್ತು. ಪ್ರೇಕ್ಷಕರು ಕೂಡ ಕರ್ಣ ಸೀರಿಯಲ್ಗೋಸ್ಕರ ತುಂಬಾ ದಿನಗಳಿಂದ ಕಾಯ್ತಾ ಇದ್ದು, ನಿನ್ನೆ ರಾತ್ರಿ ಇದ್ದಕ್ಕಿದ್ದ ಹಾಗೆ ಕರ್ಣ ಸೀರಿಯಲ್ ನ ಬದಲು ಅಣ್ಣಯ್ಯ ಸೀರಿಯಲ್ ಪ್ರಸಾರವಾಗಿದ್ದು ಜಿ ಕನ್ನಡ ವಾಹಿನಿ ಪ್ರೇಕ್ಷಕರಿಗೆ ಅಚ್ಚರಿಯನ್ನ ಉಂಟು ಮಾಡಿತ್ತು. ಕರ್ಣ ಸೀರಿಯಲ್ ಫೇಸ್ ಮಾಡ್ತಿರುವ ಆ ಒಂದು ಲೀಗಲ್ ಇಶ್ಯೂ ಯಾವುದು ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಇಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಯಾರೆಲ್ಲ ಆದಷ್ಟು ಬೇಗ ಕರ್ಣ ಸೀರಿಯಲ್ ಎಲ್ಲಾ ಸಮಸ್ಯೆಗಳಿಂದ ಹೊರಬಂದು ಜಿ ಕನ್ನಡದಲ್ಲಿ ಪ್ರಸಾರವಾಗ್ಲಿ ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಿನ್ನೆ ಪ್ರಸಾರವಾಗಬೇಕಾಗಿದ್ದ ಕರ್ಣ ಸೀರಿಯಲ್ ಕಾನೂನು ಸಮಸ್ಯೆಯಿಂದ ನಿನ್ನೆ ರಾತ್ರಿ ಪ್ರಸಾರವಾಗೋದಕ್ಕೆ ಆಗಿಲ್ಲ. ಒಂದು ಮಾಹಿತಿಯ ಪ್ರಕಾರ ಮೈಸೂರು ಮೂಲದ ಮಹಿಳಾ ಸಂಘಟನೆಯೊಂದು ಕರ್ಣ ಸೀರಿಯಲ್ ನ ಮೇಲೆ ಕೇಸನ್ನ ದಾಖಲಿಸಿದ್ದು, ಕರ್ಣ ಸೀರಿಯಲ್ ಮೇಲ್ ಓರಿಯೆಂಟೆಡ್ ಸೀರಿಯಲ್ ಆಗಿದ್ದು, ಇಬ್ಬರು ಹುಡುಗಿಯರು ಒಬ್ಬ ಹುಡುಗನನ್ನ ಪ್ರೀತಿಸುವ ಈ ಒಂದು ಕತೆ ಮಹಿಳೆಯರಿಗೆ ಅವಮಾನ ಮಾಡ್ತಿದೆ ಅಂತ ಸ್ಟೇ ಅನ್ನ ತೆಗೆಯಲಾಗಿದೆ ಅಂತ ಹೇಳಲಾಗ್ತಿದೆ. ವೀಕ್ಷಕರೇ, ಒಂದು ವೇಳೆ ಇದು ನಿಜ ಆಗಿದ್ರೆ ಸಮಾಜದಲ್ಲಿ ಅದೆಷ್ಟೋ ಮಹಿಳೆಯರ ಮೇಲೆ ಅನ್ಯಾಯ ನಡೀತಿದೆ. ಅದನ್ನೆಲ್ಲ ಬಿಟ್ಟು ಇಷ್ಟು ಚಿಕ್ಕ ವಿಷಯಕ್ಕೆ ಕೇಸನ್ನ ರಿಜಿಸ್ಟರ್ ಮಾಡಿ ಸೀರಿಯಲ್ ಪ್ರಸಾರವನ್ನ ನಿಲ್ಲಿಸಿರೋದು ನಿಜವಾಗ್ಲೂ ತಪ್ಪು ಅಂತಾನೆ ಹೇಳ್ಬೋದು.